ವೀಕ್ಷಕರೇ, ಇವತ್ತಿನ ಪವರ್ ಸ್ಟೋರಿಯಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಜಲ್ ಜೀವನ್ ಮಿಷನ್ ನಲ್ಲಿ ಆಗ್ತಾ ಇರುವಂತ ಅಕ್ರಮದ ಕುರಿತಂತೆ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಕೇಂದ್ರ ಸರ್ಕಾರ ಈ ಯೋಜನೆಯನ್ನ ಜಾರಿಗೆ ತಂದಿದ್ದು ಭಾರತದಲ್ಲಿರುವಂತ ಪ್ರತಿಯೊಂದು ಮನೆಗೂ ಕೂಡ ಕುಡಿಯುವ ನೀರು, ಶುದ್ಧ ಕುಡಿಯುವ ನೀರು ಸಾಗಾಟ ಆಗಬೇಕು, ಮನೆ ಮನೆಗೆ ಶುದ್ಧ ಕುಡಿಯುವ ನೀರು ಸಿಗಬೇಕು ಎನ್ನುವಂಥ ನಿಟ್ಟಿನಲ್ಲಿ ಈ ಯೋಜನೆಯನ್ನ ದೇಶದಲ್ಲಿ ಪರೀಕ್ಷೆ ಮಾಡುತ್ತೆ. ಆದರೆ ಈ ಯೋಜನೆ ಸಮರ್ಪಕವಾಗಿ ಪ್ರತಿಯೊಂದು ಜನತೆಗೆ ಸಿಗ್ತಾ ಇದೆಯಾ? ಇಲ್ಲಿರುವಂಥ ಪ್ರಶ್ನೆ. ಹಾಗಾದ್ರೆ ಈ ಯೋಜನೆ ಜನರಿಗೆ ತಲುಪುವಲ್ಲಿ ಯಾಕೆ ವಿಫಲ ಆಗ್ತಾ ಇದೆ? ಇಲ್ಲಿ ಅಕ್ರಮವನ್ನ ಎಸಗ್ತಾ ಇರೋದು ಯಾರು? ಹಾಗೇನೆ ಇಲ್ಲಿ ಯಾರೆಲ್ಲ ಇದ್ರ ಹಿಂದೆ, ಈ ಅಕ್ರಮದ ಹಿಂದೆ ದೊಡ್ಡ ದೊಡ್ಡ ಅಧಿಕಾರಿಗಳಿದ್ದಾರೆ? ಜಲ ಜೀವನ್ ಮಿಷನ್ 2024ರ ವೇಳೆಯಲ್ಲಿ ಭಾರತದ ಪ್ರತಿಯೊಂದು ಮನೆಗೂ ತಲುಪಬೇಕಿತ್ತು, ಆದರೆ ತಲುಪುವಲ್ಲಿ ಯಾಕೆ ವಿಳಂಬ ಆಗ್ತಾ ಇದೆ? ಇದೇ ವಿಚಾರದ ಕುರಿತು ನಾವು ನಿಮಗೆ ನಿರಂತರವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇದು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ. ಇಲ್ಲಿ ಭಾರಿ ಅಕ್ರಮದ ವಾಸನೆ ಕಂಡು ಬರ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಭಾರಿ ಭ್ರಷ್ಟಾಚಾರ ಆಗ್ತಾ ಇದೆ. ಜಲ ಜೀವನ್ ಮಿಷನ್ಗೆ ಭ್ರಷ್ಟ ಅಧಿಕಾರಿಗಳಿಂದ ಕೆಟ್ಟ ಹೆಸರು ಬರ್ತಾ ಇದೆ. ಗುತ್ತಿಗೆದಾರರು ಲಂಚ ಕೊಟ್ರೆ ಸಾಕು, ಹೋದ ಕೆಲಸ ಸಲೀಸಾಗ್ಬಿಡುತ್ತೆ. ಕನಸಿನ ಯೋಜನೆಯನ್ನ ಹಳ್ಳ ಹಿಡಿಸ್ತಾ ಇದ್ದಾರೆ ಭ್ರಷ್ಟ ಅಧಿಕಾರಿಗಳು. ಹಳ್ಳಿಗಳಿಗೆ ಶುದ್ಧ ಕುಡಿಯುವ ನೀರನ್ನ ಒದಗಿಸುವಂತ ಯೋಜನೆ 2019ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಜನತೆಗೆ ಈ ಯೋಜನೆಯನ್ನ ಪರಿಚಯ ಮಾಡ್ತಾರೆ. 2024ರ ವೇಳೆಯಲ್ಲಿ ದೇಶದ ಪ್ರತಿಯೊಂದು ಮನೆಗೂ ಕೂಡ ಶುದ್ಧ ಕುಡಿಯುವ ನೀರು ಬರಬೇಕು ಎನ್ನುವಂತ ನಿಟ್ಟಿನಲ್ಲಿ. ಆದ್ರೆ ಶುದ್ಧ ಕುಡಿಯುವ ನೀರು ಸಿಗ್ತಾ ಇದೆಯಾ? ಖಂಡಿತವಾಗ್ಲೂ ಕೆಲವೊಂದಿಷ್ಟು ಸಾರ್ವಜನಿಕರನ್ನ ಪ್ರಶ್ನೆ ಮಾಡಿದ್ರೆ ಜಲಜೀವನ್ ಯೋಜನೆಯ ಪೈಪ್ಗಳನ್ನು ಹಾಕಿದ್ದಾರೆ ಬಿಟ್ರೆ ಮನೆ ಮನೆಗೂ ಶುದ್ಧ ಕುಡಿಯುವ ನೀರು ಇದುವರೆಗೂ ಬಂದಿಲ್ಲ ಅಂತೇಳಿ ಗ್ರಾಮೀಣ ಪ್ರದೇಶದ ಜನರು ಆರೋಪವನ್ನು ಮಾಡ್ತಾ ಇದ್ದಾರೆ. ಹೀಗೆ ಯಾಕೆ ಆಗ್ತಾ ಇದೆ ಅಂತೇಳಿ ಪ್ರಶ್ನೆಯನ್ನ ಮಾಡ್ತಾ ಹೋದಂಥ ಸಂದರ್ಭದಲ್ಲಿ ಇಲ್ಲಿ ಅಧಿಕಾರಿಗಳು ಮಾಡ್ತಾ ಇರುವಂಥ ಅಕ್ರಮಗಳು ಬೆಳಕಿಗೆ ಬರ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಅಧಿಕಾರಿಗಳೇ ಈ ಅಕ್ರಮದ ಹಿಂದೆ ಇದ್ದಾರೆ ಎನ್ನುವಂಥದ್ದು ವೆರಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಒಂದು ಕಡೆಯಲ್ಲಿ ಕಾಮಗಾರಿ ಕೆಲವೊಂದಿಷ್ಟು ಕಡೆಗಳಲ್ಲಿ ಹಾಕಿದ್ದಾರೆ, ಪೈಪ್ಲೈನ್ ಎಳೆದಿದ್ದಾರೆ, ಮನೆ ಮನೆಗೆ ನಲ್ಲಿ ಸಂಪರ್ಕವನ್ನ ಕೊಟ್ಟಿದ್ದಾರೆ. ಆದರೆ ಯಾಕೆ ನೀರು ಬರ್ತಾ ಇಲ್ಲ? ಸದ್ಯಕ್ಕೆ ಈ ಪ್ರಶ್ನೆಯನ್ನ ಮಾಡ್ತಾ ಹೋದ್ರೆ ಇಲ್ಲಿ ಅಧಿಕಾರಿಗಳ ಕೈವಾಡ ಇರೋದು ಗೊತ್ತಾಗ್ತಾ ಇದೆ. ಹಣ ಕೊಟ್ರೆ ಸಾಕು, ನಿಯಮಗಳನ್ನ ಗಾಳಿಗೆ ತೂರ್ತಾ ಇದ್ದಾರೆ ಅಧಿಕಾರಿಗಳು. ಸೀನಿಯಾರಿಟಿ ಇಲ್ದಿದ್ರು ಕೂಡ ಬಿಲ್ ಪಾಸ್ ಮಾಡ್ತಾ ಇದ್ದಾರೆ. KTPP ಆಕ್ಟ್ ಪ್ರಕಾರ ಈ ತರ ಮಾಡೋದು ಅಕ್ರಮ. ಲಂಚದ ಹಣಕ್ಕಾಗಿ ಈ ಆಕ್ಟ್ ಅನ್ನೇ ಬುಟ್ಟಿಗೆ ಎಸಿತಾ ಇದ್ದಾರೆ ಅಧಿಕಾರಿಗಳು. ಜಲಜೀವನ್ ಮಿಷನ್ನ ಅಧಿಕಾರಿಗಳು ಮಾಡ್ತಾ ಇರುವಂತ ಅಕ್ರಮ ಇದೆ. ಅಧಿಕಾರಿಗಳು ಬಿಲ್ ಪಾಸ್ ಮಾಡೋದಕ್ಕೆ 2% ಲಂಚವನ್ನ ಕೇಳ್ತಾ ಇದ್ದಾರೆ. ಒಂದು ಕಾಮಗಾರಿಯ ಬಿಲ್ ಏನಿದೆ ಅದರಲ್ಲಿ 2% ಲಂಚವನ್ನ ನೀವು ಅಧಿಕಾರಿಗಳಿಗೆ ಕೊಟ್ಟರೆ ಮಾತ್ರ ಈ ಬಿಲ್ ಪಾಸ್ ಆಗತ್ತೆ. ಇಲ್ಲ ಅಂತ ಹೇಳಿದ್ರೆ ಗುತ್ತಿಗೆದಾರರ ಕತೆ ಮುಗಿತು ಅಂತ ಅರ್ಥ. ಹಣ ಹಾಕಿ ಯೋಜನೆಯನ್ನ ಮಾಡಿರ್ತಾರೆ, ಪೈಪ್ಲೈನ್ ಮಾಡಬೇಕು, ಹೀಗೆ ಬೇರೆ ಬೇರೆ ಕೆಲಸಗಳು ಕೂಡ ಇರುತ್ತೆ, ಟ್ಯಾಂಕ್ ನಿರ್ಮಿಸಬೇಕು. ಆದರೆ ಟ್ಯಾಂಕ್ ಎಲ್ಲವನ್ನ ನಿರ್ಮಿಸ್ಕೊಂಡು ಬಿಲ್ ತಗೊಂಡು ಅಧಿಕಾರಿಗಳ ಬಳಿ ಹೋದ್ರೆ ಏನಾಗ್ತಾ ಇದೆ? ಹಣ ಕೊಟ್ಟರೆ ಸಾಕು, ನಿಯಮಗಳನ್ನು ಗಾಳಿಗೆ ತೂರ್ತಾ ಇರೋದು ವೆರಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಸರ್ಕಾರದ ನಿಯಮಗಳು ಇಲ್ಲಿ ಗಾಳಿಗೆ ತೂರಿ ಭ್ರಷ್ಟ ಅಧಿಕಾರಿಗಳು ಪಾರುಪತ್ಯವನ್ನು ಮೆರಿತಾ ಇದ್ದಾರೆ. ಸೀನಿಯಾರಿಟಿ ಇಲ್ದಿದ್ರು ಕೂಡ ಬಿಲ್ ಪಾಸ್ ಮಾಡಿಕೊಡ್ತಾ ಇದ್ದಾರೆ. ಹೇಗೆ ಬಿಲ್ ಪಾಸ್ ಮಾಡಿಕೊಡ್ತಾ ಇದ್ದಾರೆ, ಯಾಕೆ ಮಾಡಿಕೊಡ್ತಾ ಇದ್ದಾರೆ, ಅಧಿಕಾರಿಗಳಿಗೆ ಏನು ಕೊಡಬೇಕು, ಎಲ್ಲವನ್ನೂ ಕೂಡ ನಿಮಗೆ ನಾವು ಎಳೆಯಾಗಿ ಹೇಳ್ತಾ ಹೋಗ್ತೀವಿ. ನಾನಾಗಲೂ ಕೂಡ ಹೇಳ್ತಾ ಇದ್ದೆ, ಈ ಮಹತ್ವಾಕಾಂಕ್ಷೆ ಯೋಜನೆಯಂಥದ್ದು ಯಾವ ರೀತಿಯಾಗಿ ಕೇಂದ್ರ ಸರ್ಕಾರ ಇದಕ್ಕಾಗಿ ಪ್ಲಾನ್ ಮಾಡಿತ್ತು. ಪ್ರತಿಯೊಂದು ಮನೆಗೂ ಶುದ್ಧ ಕುಡಿಯೋ ನೀರು ಬರುವಂಥ ನಿಟ್ಟಿನಲ್ಲಿ ಮನೆ ಮನೆಗೂ ಗಂಗಾ ಅಂತ ಕರೀತಾರೆ, ಮನೆ ಮನೆಗೂ ಗಂಗಾ ಜಲ ಕೊಡುವಂಥ ಪ್ರಯತ್ನ ಇದು ಕೇಂದ್ರ ಸರ್ಕಾರದಿಂದ. ಆದರೆ ಈ ಭ್ರಷ್ಟ ಅಧಿಕಾರಿಗಳಿಂದ ಕುಡಿಯುವ ನೀರು ಸಿಗದೆ ಇರೋಂಗೆ ಆಗ್ತಾ ಇದೆ ಸಾರ್ವಜನಿಕರಿಗೆ. ಇತ್ತ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಪವರ್ ಟಿವಿಗೆ ಅಸಂಖ್ಯಾತ ದೂರುಗಳು ಬರುತ್ತೆ. ಲಂಚದ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಪವರ್ ಟಿವಿ ಕೂಡ ಅಲರ್ಟ್ ಆಗುತ್ತೆ. ನಿಮ್ಮ ಜವಾಬ್ದಾರಿಯುತ ಮಾಧ್ಯಮವಾಗಿ ಪವರ್ ಟಿವಿ ಅಲರ್ಟ್ ಆಗಿ ಇದರ ಬಗ್ಗೆ ಗಂಭೀರವಾಗಿ ಪರಿಗಣಿಸುತ್ತೆ. ಈಗಾಗಲೇ ನಾವು ಕಾಮಗಾರಿಯನ್ನು ನಡೆಸಿ 2-3 ವರ್ಷಗಳಾಗಿವೆ, ಆದರೂ ನಮಗೆ ಹಣ ನೀಡದೆ ಸತಾಯಿಸ್ತಾ ಇದ್ದಾರೆ ಎನ್ನುವಂಥ ದೂರು ಬರುತ್ತೆ. ನಾವು ಬಡ್ಡಿ ಕಟ್ಟಿ ಸಾಲ ಮಾಡಿಕೊಂಡು ಹೈರಾಣಾಗಿದ್ದೇವೆ, ನಮಗೆ ಸಹಾಯ ಮಾಡಿ, ಅಧಿಕಾರಿಗಳ ಅಕ್ರಮ ಹೊರಗೆಳಿರಿ ಅಂತ ಪವರ್ ಟಿವಿಗೆ ಮನವಿಯನ್ನ ಗುತ್ತಿಗೆದಾರರು ಮಾಡ್ಕೊಳ್ತಾರೆ. ಗುತ್ತಿಗೆದಾರರು ಮಾಡಿಕೊಂಡಂತ ಮನವಿಯನ್ನ ಗಮನಿಸಬೇಕಾಗುತ್ತೆ. ಪವರ್ ಟಿವಿ ಬಳಿ ಹೇಳ್ತಾರೆ,
ಈ ರೀತಿಯಾಗಿ ಕಾಮಗಾರಿಯನ್ನ ಮಾಡಿದ್ದೇವೆ, ಆದರೂ ಕೂಡ ಅಧಿಕಾರಿಗಳು ನಮಗೆ ಬಿಲ್ಲನ್ನು ಕೊಡುವಲ್ಲಿ ವಿಳಂಬ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಇಲ್ಲಿ ಪರ್ಸೆಂಟೇಜ್ ಅನ್ನು ಕೊಡಬೇಕು, ಪರ್ಸೆಂಟೇಜ್ ಕೊಟ್ಟರೆ ಮಾತ್ರ ಈ ಭ್ರಷ್ಟ ಅಧಿಕಾರಿಗಳು ಬಿಲ್ಲನ್ನು ಬಿಡುಗಡೆ ಮಾಡ್ತಾರೆ ಎನ್ನುವಂಥ ಗಂಭೀರ ಆರೋಪ ಕೇಳಿಬರುತ್ತೆ. ಪವರ್ ಟಿವಿ ಕೂಡ ಅಲರ್ಟ್ ಆಗಿ ಈ ಅಧಿಕಾರಿಗಳ ಲಂಚಾವತಾರದ ಬಗ್ಗೆ ಪವರ್ ಟಿವಿ ರಿಯಾಲಿಟಿ ಚೆಕ್ ಅನ್ನು ಮಾಡುವಂತ ಕೆಲಸವನ್ನ ಮಾಡುತ್ತೆ. ಈ ರಿಯಾಲಿಟಿ ಚೆಕ್ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಅಧಿಕಾರಿಗಳು ಅಕ್ರಮ ಮಾಡ್ತಾ ಇದ್ರು ಅಂತ. ಜಲಜೀವನ್ ಮಿಷನ್ ಇಲಾಖೆಯಲ್ಲಿ ಸ್ಟಿಂಗ್ ಆಪರೇಷನ್ ಅನ್ನು ನಡೆಸಲಾಗುತ್ತೆ. ಭ್ರಷ್ಟಾಚಾರ ಬಯಲಿಗೆಳೆಯೋಕೆ ಪ್ಲಾನ್ ಅನ್ನ ನಮ್ಮ ತಂಡ ಮಾಡುತ್ತೆ. ಪ್ಲಾನ್ ರೂಪಿಸಿ ಸತ್ಯಾಂಶ ಅರಿಯೋಕೆ ಪವರ್ ಟಿವಿ ಟೀಮ್ ಮುಂದಾಗುತ್ತೆ. ಆವಾಗ ಗೊತ್ತಾಗುತ್ತೆ ಈ ಭ್ರಷ್ಟ ಅಧಿಕಾರಿಗಳ ಕರಾಳ ಮುಖಗಳು. ಗುತ್ತಿಗೆದಾರರಿಂದ ದೂರು ಬರ್ತಾ ಇದ್ದಂತೆ ಪವರ್ ಟಿವಿ ತಂಡ ಕೂಡ ಅಲರ್ಟ್ ಆಗಿ ಒಂದು ಟೀಮ್ ಅನ್ನು ರಚನೆ ಮಾಡಿ ಈ ಭ್ರಷ್ಟ ಅಧಿಕಾರಿಗಳು ಏನೆಲ್ಲ ಮಾಡ್ತಾ ಇದ್ದಾರೆ, ಜನರಿಗೆ ತಲುಪಬೇಕಾದಂಥ ಯೋಜನೆಯನ್ನ ಹೇಗೆ ಹಳ್ಳ ಹಿಡಿಸ್ತಾ ಇದ್ದಾರೆ, ಈ ಕುರಿತಂತೆ ಟೀಮ್ ರಚನೆ ಮಾಡಿ ಫೀಲ್ಡ್ಗಳಿದ್ದಂಥ ಸಂದರ್ಭದಲ್ಲಿ ಎಲ್ಲ ವಿಚಾರಗಳು ಕೂಡ ಗೊತ್ತಾಗುತ್ತೆ. ನಮ್ಮ ತಂಡ ಏನು ಮಾಡುತ್ತೆ ಅಂತ ಹೇಳಿದ್ರೆ ಗುತ್ತಿಗೆದಾರರ ವೇಷದಲ್ಲಿ ಜಲಜೀವನ್ ಮಿಷನ್ ಕಚೇರಿಗೆ ಎಂಟ್ರಿ ಕೊಡುತ್ತೆ. KSAS ಕಚೇರಿಗೆ ಎಂಟ್ರಿ ಕೊಡುತ್ತೆ ನಮ್ಮ ಪವರ್ ಟಿವಿ ಟೀಮ್. ಇಲ್ಲಿ ಜಲಜೀವನ್ ಮಿಷನ್ ಮುಖ್ಯ ಲೆಕ್ಕಾಧಿಕಾರಿ ಮುತ್ತಾಯನ್ ಈ ಅಧಿಕಾರಿಯನ್ನ ಭೇಟಿ ಮಾಡ್ತಾರೆ ನಮ್ಮ ತಂಡದವರು. ಬೆಂಗಳೂರಿನ ಕಾವೇರಿ ಭವನದಲ್ಲಿ ಈ ಅಧಿಕಾರಿಯ ಕಚೇರಿ ಇದೆ. ಗುತ್ತಿಗೆದಾರ ಅಂತ ಹೇಳಿ ಪರಿಚಯ ಮಾಡ್ಕೊಳ್ತಾರೆ ನಮ್ಮ ಪ್ರತಿನಿಧಿ. ಹಾಗೇನೆ ಪರಿಚಯ ಮಾಡ್ಕೊಂಡಾದ್ಮೇಲೆ 2-3 ವರ್ಷ ಆಯಿತು ಸರ್, ಬಿಲ್ ಆಗಿಲ್ಲ, ನಮಗೆ ಸಿಕ್ಕಾಪಟ್ಟೆ ಸಾಲ ಇದೆ, ತೊಂದರೆ ಆಗ್ತಾ ಇದೆ, ಬಡ್ಡಿ ಮೇಲೆ ಹಣ ತಗೊಂಡು ಈ ಯೋಜನೆಗೆ ಹಣ ಇನ್ವೆಸ್ಟ್ ಮಾಡಿದ್ದೀವಿ, ಆಗ್ತಾ ಇಲ್ಲ, ಪರಿಸ್ಥಿತಿ ಹದಗೆಟ್ಟು ಹೋಗಿದೆ, ನೇಣು ಹಾಕೊಳ್ಳೋ ಪರಿಸ್ಥಿತಿ ಬಂದಿದೆ ಅಂತೇಳಿ ಅಧಿಕಾರಿಗಳ ಬಳಿ ನಮ್ಮ ತಂಡ ಹೇಳುತ್ತೆ. ಒಂದು ಕಡೆಯಲ್ಲಿ ಗುತ್ತಿಗೆದಾರರ ಕಷ್ಟಗಳನ್ನು ಕೂಡ ನೀವು ಗಮನಿಸಬೇಕಾಗತ್ತೆ. ಪವರ್ ಟಿವಿ ತಂಡ ಏನು ಮಾಡುತ್ತೆ ಅಂತ ಹೇಳಿದ್ರೆ ಗುತ್ತಿಗೆದಾರರ ಹೆಸರಿನಲ್ಲಿ ಏನು ಈ ಕಚೇರಿಗೆ ಹೋದಂಥ ಸಂದರ್ಭದಲ್ಲಿ ಅಧಿಕಾರಿಯ ಮುಂದೆ ಗುತ್ತಿಗೆದಾರರಿಗೆ ಆಗ್ತಾ ಇರುವಂಥ ಸಂಕಷ್ಟವನ್ನು ಹೇಳ್ತಾರೆ. ಬಡ್ಡಿ ಮೇಲೆ ಹಣ ತಂದು ಈ ಯೋಜನೆ ಮೇಲೆ ಹಾಕಿದ್ದೀವಿ, ದಯವಿಟ್ಟು ಸರ್ ಬಿಲ್ ಬಿಡುಗಡೆ ಮಾಡಿ ಅಂತೇಳಿ ತಂಡ ಕೇಳ್ಕೊಂಡಾಗ, ರಿಯಾಲಿಟಿ ಚೆಕ್ ನಡೆಸೋಕೆ ಹೋದಂಥ ತಂಡ ಕೇಳ್ಕೊಂಡಾಗ ಅಧಿಕಾರಿಯಿಂದ ಬಂದಂಥ ಉತ್ತರ ಹೇಗಿತ್ತು ಗೊತ್ತಾ? ಕೇಳಿದ್ರೆ ಶಾಕ್ ಆಗ್ತೀರಾ, ಈ ರೀತಿಯಾದಂಥ ಭ್ರಷ್ಟ ಅಧಿಕಾರಿಗಳು ಇದ್ದಾರಾ ಅಂತೇಳಿ. ಅದಕ್ಕೆ ನೇರವಾಗಿ ಲಂಚದ ವಿಷಯಕ್ಕೆ ಈ ಅಧಿಕಾರಿ ಮುತ್ತಾಯನ್ ಬರ್ತಾರೆ. KSAS ಅಧಿಕಾರಿ, ಇದಕ್ಕೆ ಸಂಬಂಧಿಸಿದಂಥ ದಾಖಲೆಯನ್ನು ಕೊಡು, ನನಗೆ 2% ಹಣ ಕೊಡು ಈ ಬಿಲ್ನಲ್ಲಿ, ಈ ವರ್ಷದಲ್ಲೇ ನಿನಗೆ ಕೆಲಸ ಮಾಡಿಸ್ಕೊಡ್ತೀನಿ ಅಂತ ಈ ಅಧಿಕಾರಿ ಹೇಳ್ತಾರೆ. ನಮಗೆ ಸೀನಿಯಾರಿಟಿ ಇಲ್ಲ ಅಂತ ಅಧಿಕಾರಿಗೆ ನಮ್ಮ ಪ್ರತಿನಿಧಿ ಹೇಳಿದಾಗ ಇದಕ್ಕೆ ಏನು ಮಾಡಬಹುದು ಅಂತೇಳಿ ಪ್ರತಿನಿಧಿ ಅಧಿಕಾರಿಗೆ ಪ್ರಶ್ನೆಯನ್ನು ಮಾಡ್ತಾರೆ. ನೀವು ಫೈಲ್ ಕೊಡಿ, ನಾನು 2% ಮೇಲೆ ಮಾಡಿಸ್ಕೊಡ್ತೀನಿ ಅಂತಾರೆ. ಸೀನಿಯಾರಿಟಿ ಇಲ್ದಿದ್ರು ಕೂಡ ಗುತ್ತಿಗೆ ಕೊಡೋಕೆ ಒಪ್ಪಿಕೊಳ್ತಾರೆ ಅಧಿಕಾರಿ. ಸೀನಿಯಾರಿಟಿ ಇಲ್ದಿದ್ರು ಪರವಾಗಿಲ್ಲ, ಈ ರೀತಿಯಾಗಿ ಏನು ಈ ಗುತ್ತಿಗೆ ಹಣದಲ್ಲಿ ಇದೆಯಲ್ಲ, ಇದರಲ್ಲಿ 2% ಹಣ ಕೊಟ್ಟರೆ, ಲಂಚ ಕೊಟ್ಟರೆ, ಲಂಚ ತಿನ್ಸಿದ್ರೆ ಈ ಅಧಿಕಾರಿಗೆ, ಮುತ್ತಾಯನ್ ಎನ್ನುವಂಥ ಅಧಿಕಾರಿಗೆ ಲಂಚ ತಿನ್ಸಿದ್ರೆ ನಿಮ್ಮ ಬಿಲ್ಲನ್ನು ಪಾಸ್ ಮಾಡ್ಕೊಳ್ತೀನಿ, ಈ ರೀತಿಯಾಗಿ ಒಬ್ಬ ಅಧಿಕಾರಿ ಹೇಳ್ತಾನೆ. ಹಿಂಗೆಲ್ಲ ಆದರೆ ಒಂದು ಯೋಜನೆ ಹೇಗ್ರಿ ಜನಕ್ಕೆ ತಲುಪುತ್ತೆ? ಹೇಗೆ ಸಾಧ್ಯ ಇದು ಜನಕ್ಕೆ ತಲುಪೋಕೆ? ಹಾಗಾದ್ರೆ ನಮ್ಮ ಪವರ್ ಟಿವಿ ತಂಡ ನಡೆಸಿದಂಥ ರಹಸ್ಯ ಕಾರ್ಯಾಚರಣೆಯಲ್ಲಿ ಈ ಭ್ರಷ್ಟ ಅಧಿಕಾರಿ ಮುತ್ತಾಯನ್ ಹೇಗೆ ತಗಲಾಕೊಂಡ, ಬನ್ನಿ ನೋಡೋಣ. ಅದೊಂದು ವರ್ಕ್ ಮಾಡಿದೆ ಸರ್, 30 ಲಕ್ಷ, 1 ವರ್ಷ ಆಯ್ತು ಸರ್. 30 ಲಕ್ಷ, 1 ಕೋಟಿ ಇದೆ, ಗುಡ್ಡೆ ಇದೆ. ಯಾವುದು ಡೀಟೇಲ್ಸ್ ಕೊಡಿ. ಇವ್ರು ಕೊಟ್ಟಿವಿ ಸರ್, ಅವ್ರಿಗೆ ಇವರು ಜಯರಾಜ್ ಅವ್ರು ಕೊಟ್ಟಿವಿ ಸರ್. ಹೇಗೆ? ಜಯರಾಜ್ ಅವ್ರಿಗೆ. ಜಯರಾಜ್ ಅವರ? ಹಾಂ. ಯಾವ ಜಯರಾಜ್? ನಿಮ್ಮ ಪಿ ಎ ಸರ್. ಅವನ ಹತ್ರ ಕೊಟ್ಟರೆ ಅವನಿಗೆ ಗೊತ್ತಾಗುತ್ತೆ. ಹೌದು, ಅದಕ್ಕೆ ಜಯರಾಮ್ ಸರ್. ಜಯರಾಜ್ ಯಾವುದು ಜಯರಾಮ್ ಅಂತ ಇದೆ? ನೀವು ಸರ್. ಓಕೆ ಸರ್. ಹೌದು, ಜಯರಾಜ್ ಸರಿ ಸರ್. ಡಿ ಗ್ರೂಪ್ ಹತ್ರ ಯಾಕೆ ಮಾತಾಡ್ಬೇಕಿಲ್ಲ? ಅವ್ನಿಗೆ ಏನು ಗೊತ್ತಿರುತ್ತೆ? ಹೌದು, ನಮಗೆ ಯಾವ ಕಾಂಟ್ಯಾಕ್ಟ್ ಇಲ್ಲ ಸರ್. ಅಲ್ಲಪ್ಪ, ಡಿ ಗ್ರೂಪ್ ಕೆಲಸ ಮಾಡ್ಕೊಡ್ತಾರೆ ನಿಮಗೆ. ಆಯ್ತು ನೀವು ಮೂಡೋದವ್ರು ಇದ್ರಲ್ಲಿ ಜಮಾ ಮಾಡಿ ಹೋಗಿ ಅಂತ ಅಷ್ಟೇ, ಇನ್ನೇನು ಮಾಡೋದು? ಅಲ್ಲ, ನಮ್ಗೆ ಇಲ್ಲಿಂದ ತನಕ ಬರೋ ಕಾಂಟ್ಯಾಕ್ಟ್ಸ್ ಅಂತ ಅಷ್ಟೇ. ಆಯ್ತು, ಏನು ಕೊಡಿ, ಡೀಟೇಲ್ಸ್ ಕೊಡಿ, ಮಾಡೋಣ. ಕಾಪಿ ಅವ್ರ ಹತ್ರ ಕೊಟ್ಬಿಟ್ಟೆ, ಜಯರಾಜ್ ಅವ್ರದ್ದು.
ನೀವು ನೋಡಿ ಅವ್ರಿಗೆ ಬಂದಿದ್ದಾರಾ ಇಲ್ಲ ಸರ್ ರಜಾ ಅಂತ ಹಾಂ ಅದಕ್ಕೆ ಇದು ಮಾಡ್ಕೊಂಡು ಕೊಡಿ ಅದೇ ಡೀಟೇಲ್ಸ್ ಕೊಡಿ ನನಗೆ ವಾಟ್ಸಪ್ ಇದ್ರೆ ಏನು ಮಾಡಿ ಕೊಡಿ ಅದೇನಿದೆ ಮಾಡ್ಕೊಡೋಣ. ಅವ್ರ ಹತ್ರ ಕೊಟ್ಟೆ ನಾನು ಸ್ಲಿಪ್ ನಾನು ಅದು ವಾಟ್ಸಪ್ ಇಟ್ಕೊಂಡಿಲ್ವಾ? ಇಲ್ಲ ಸರ್. ನೀವು ಅದು ನಿಮ್ಮ ಯಾರು ಸುನಿಲ್ಗೆ ಹಾಕಿ ಹೇಳಿ ನಿಮ್ಮ ಸಂಜೆ ಮಂಡ್ಯ ಆಯ್ತು ಸರ್. ಸುನಿಲ ಯಾರು ಇದ್ರಲ್ಲ ಹೌದು ಸರ್. ಅವನ ಹತ್ರ ಹಾಕ್ಸ್ಕೊಂಡು ಬನ್ನಿ. ಆಯ್ತು ಸರ್. ಅದೇನಿದೆ ನಾನು ಇದ್ದು ಪರ್ಸೆಂಟೇಜ್ ನಂದೊಂದು ಕೊಟ್ಟಿದ್ದಿದೆ ಅದೆಷ್ಟು ಆಯ್ತು, ನಾವು ರೆಡಿ ಮಾಡ್ಕೊಂಬರ್ತೀವಿ. ನಿಮ್ಗೆ ಹೇಳೋದು ನೀವೇನು ಮಾಡ್ತೀರಿ ಅಂತಂದ್ರೆ ನೀವೇನು ಸರ್ ಮಾಡಿ ಈ ವೇಳೆ ನಮ್ದು ಇನ್ನೂ ವಸ್ತು ಸರ್ ನಾವು PWD ಮಾಡಿದ್ವಿ ಈ ಸಲ ಇದ್ರಲ್ಲಿ ಮಾಡಿದ್ವಿ. ಇಲ್ಲಿ ಗೊತ್ತಲ್ಲ ನಿಮಗೆ ಹಾಂ. ಅಷ್ಟೇನಿಲ್ಲ ನೋಡಿ ಮಾಡಿ. ನಾನೊಂದು ರಿಕ್ವೆಸ್ಟ್ ಬಂದಿದ್ರೆ ನೀವು ನೋಟ್ ಚೆಕ್ ಮಾಡೋದು. ನಾನೊಂದು 20 ಮಾಡ್ತೀನಿ ಸರ್. 20 ನೀವು ಎಲ್ಲಿದ್ರಿ ಬ್ರದರ್? ದುಡ್ಡೇ ಇಲ್ಲ ಇಲ್ಲಿ ಕೊಡೋಕ್ಕೆ. ಏನು ಅಡ್ಜಸ್ಟ್ಮೆಂಟ್ ಮಾಡಿ ಕೊಡ್ಬೇಕು ಬಂದಿದ್ದೀರಿ ಅಂತ. ಮಂಡ್ಯದವ್ರು ನಮ್ಮ ಕಡೆ ಮಂಡ್ಯದವರು 50 ಸರ್. ಹೌದು. ಬರೀ 30 ಲಕ್ಷದ ಅಷ್ಟೇ ನಾನು ಸಪ್ರೇಟ್ ಮಾಡಿಕೊಡ್ತೇನೆ. ಆಯ್ತು, ನೀವು ಲೀಸ್ಟ್ ಕೊಟ್ರೆ ನನಗೆ ನೀವು ಕೊಡೋಕ್ಕಾಗುತ್ತೆ ಇಲ್ಲೋ ಚೆಕ್ ಮಾಡ್ಬೇಕಲ್ಲ. ಸರ್ ಇಲ್ಲ ಅವ್ರು ನಿನ್ನೆ ಚೆಕ್ ಮಾಡಿರೋರು ಯಾರು? 8 ತಿಂಗಳು ಅಕೌಂಟ್ ಕರ್ಕೊಂಡು ಮಾಡಿಸ್ತೀನಿ. ಅಲ್ಲ, ನನಗೆ ನೀವು ಕೊಡಿ, ನೀವು ಕೊಟ್ಟರೆ ನಾನು ಇದು ಮಾಡೋಕ್ಕಾಗಲ್ಲ ಅಷ್ಟೇ. ನೀವು ಕೊಟ್ಟರೆ ಲೀಸ್ಟು ನಾನು ಸಪ್ರೇಟ್ ನಮ್ಮ ಭರವಸೆ ಕೊಡಬೇಕು ಅಂತಂದರೆ ನಿಮಗೆ ಮಾಡ್ಕೊಡ್ತೀನಿ ಅಂತ ನನ್ನ ಗೊತ್ತಾಗಬೇಕಲ್ಲ. ಅದು ಮನ್ಸು ಮಾಡಿದ್ವಿ ಆಗುತ್ತೆ ಸರ್. ನೀವು ಚೆನ್ನಾಗಿರುತ್ತೆ ಸರ್. ಆಯ್ತು, ಮಾಡ್ಕೊಡ್ತೀನಿ ಬನ್ನಿ. ನಿಮ್ಮದು ತಗೊಂಡು ಬನ್ನಿ. ಇದು ಡೀಟೇಲ್ಸು ಈವ್ನಿಂಗ್ ಅಲ್ಲಿ ವಾಟ್ಸಪ್ ಹಾಕ್ಸ್ಕೊಳ್ಳಿ. ಬಂದಿರೋದು ನಮ್ಮ ರಿಕ್ವೆಸ್ಟ್ ಬಂದಿರೋದು ಹಾಂ ಸರ್. ಚೆಕ್ ಮಾಡಿ ನಾನು ಹೇಳ್ತೀನಿ ಯಾವಾಗ ಮಾಡ್ಕೊಡ್ತೀನಿ. ನನ್ನ ಜೊತೆ ಇವರು ನಾನು ಬರ್ತಾರೆ, ಇವ್ರು ಬರ್ತಾರೆ. ಬರಲಿ, ಯಾರು ಬರಲಿ, ನೋ ಪ್ರಾಬ್ಲಮ್. ಸ್ವಲ್ಪ ಇದು ಮಾಡ್ತಾರೆ. ಮಾಡ್ಕೊಡ್ತೀನಿ. ಕೊಟ್ಟ ಆಯ್ತು. ಇದು ಡಿಫ್ರೆನ್ಸ್ ಅಮೌಂಟ್ ನೋಡಿ. ಓಕೆ ಎಷ್ಟು? 15,000 8 ಎನ್ವಲಪ್ ಎಲ್ಲ ಕೊಡೋಕ್ಕಾಯ್ತು. ಯಾರು ಬರಲ್ಲ ಸರ್. ನಮ್ದು ಒಂಚೂರು ಮಿಸ್ ಮಾಡಿ. ಆಯ್ತು, ನೀವು ಲೀಸ್ಟ್ ಕೊಡಿ. ನಾನು ಈ ವಾರ ಅಂದರೆ ನೆಕ್ಸ್ಟ್ ವೀಕ್ ಒಂದು ಬುಧವಾರ ಬರೋದು ಮಾಡ್ಕೊಡ್ತೀನಿ. ಹೌದು ಸರ್. ಹೌದು. ಏನಂದರೆ ಸ್ವಲ್ಪ ಸೀನಿಯರಿಟಿ ಕಮ್ಮಿ ಇದೆ, ಅದಕ್ಕೋಸ್ಕರ ಇನ್ನೇನು. ನೀವು ಕೊಡಿ ಸರ್. ಆಯ್ತು ಸರ್. ಫಸ್ಟ್ ಯಾಕೆ ಅದ್ರ ಬಗ್ಗೆ ಕರೆಗಿಸ್ತೀರಿ? ಓಕೆ. ನೀವು ಲೀಸ್ಟ್ ಕೊಟ್ಟರೆ ಹಾಸಂದು ನಮ್ಮೂರ್ದನ್ನೇ ಮಾಡಿರೋದು. ಯಾರು? ಹಾಸಂದು ಅದನ್ನು ತಗೊಬನ್ನಿ. ಯಾವುದಿದೆ ಅದು 5 CR ಇದೆ. ತಗೊಬನ್ನಿ. ಅದು ಯಾವುದು ನನಗೆ ಲೀಸ್ಟ್ ಕೊಟ್ಟರೆ ನಾನು ಹಾಕ್ಕೊಡ್ತೀನಿ ಮೇಟಿಗೆ. ಹೌದಾ ಸರ್? ಓಕೆ. ಅದು ಒಂದು ಹೆಸರು ಹೋಗ್ತೀನಿ ಸರ್. ಅದು ಡೀಟೇಲ್ಸ್ ಇಲ್ಲಿ ಹಾಸಂದು ಅವನು ಸಿಕ್ಕಾಬಿಟ್ಟೆ ಅಲ್ಲ ಸರ್. ಸರ್ ನಾವು ಯಾರನ್ನೂ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮನ್ನು ಬಿಟ್ಟು ಇಲ್ಲ. ಇನ್ನು ಅಲ್ಲಿ ಕೆಲಸ ಆದ ನಿಮಗೆ ಎಲ್ಲೋ ಕಾಂಟ್ಯಾಕ್ಟ್ ಮಾಡೋರು ಅರ್ಕೂರು ಪಂಚಾಯತಿ, ಅರ್ನಳ್ಳಿ ಪಂಚಾಯತಿ ಇದೆ ಸರ್. ಕಳಿಸಿ, ನಂಬರ್ ಕಳಿಸಿ. ಎಲ್ಲ ಕಳಿಸಿ ಸರ್, ಒಂದು 5 ನಿಮಿಷ ಇಲ್ಲ. ಕಳಿಸಿ, ಆ ನಂಬರ್ ಕಳಿಸಿ. ಹಾಂ, ಆ ಲೀಸ್ಟು ಕಳಿಸ್ಬಿಟ್ಟು ಬನ್ನಿ. ನೀವು ಓಕೆ ನಾಳೆ ತಪ್ಪಿದ್ರೆ ಎಲ್ಲ ಹಬ್ಬ ಕಳ್ಕೊಂಡ್ಬನ್ನಿ. ಓಕೆ ಸರ್. ನನಗೆ ಲೀಸ್ಟ್ ಅಂದ್ರೆ ಬೇಕು. ನಾನು ಗೊತ್ತಾಯ್ತು. ಸರ್ ನಮ್ಮೂರು ಒಂದು ಗ್ರೂಪ್ ಇದೆ, ನೀವೇನಾದ್ರು ಮಾತಾಡ್ಕೊಂಡು ಬನ್ನಿ. ಅದಕ್ಕೆ ನಿಮ್ಗೆ ಏನು ಪರ್ಸೆಂಟೇಜ್ ಅಂತ ಹೇಳ್ಬಿಟ್ಟು ಏನು ನಾವೇನು ಮಾಮೂಲಿ ಗೊತ್ತಲ್ಲ ನಿಮಗೆ, ಎಲ್ಲ 2% ಕೊಡ್ತಾರೆ. ಆಯಿತು, ಬೇಡ ಬಂದವ್ರೆ ಸರ್. 1 ಹೊಡ್ತಿದೆ ಸರ್, 1% ಹೋಗ್ತಿದೆ. ದೊಡ್ಡ ಅಮೌಂಟ್. ನಾವು ಇದು ಸುಮ್ಮನೆ ನಮ್ಮ ಸಾಯೋರು ನೋಡ್ಕೊಳ್ತಾರೆ. ನಾವು ಸುಮ್ಮನೆ ನಾವು ಬರೇ ಮಾಡಬೇಕು. ಸರ್ ನೀವು 1.5 ಮಾಡ್ಕೊಳ್ಳಿ. ನಾನು ಇನ್ನೊಂದು ಎಕ್ಸ್ಟ್ರಾ ಕರ್ಕೊಂಡೋಗಿ ನಾನು 5% ಆಯ್ತು. ಹಾಂ, ಆಯ್ತು, ಏನೋ ಮಾಡ್ಬೋದು. ಓಕೆ ಸರ್. ಓಕೆ. ಮಾಡ್ಕೊಳ್ಕೊಬಿಡಿ ಸುಮ್ಮನೆ. ಇಲ್ಲ ಒಂದು ನಿಮಿಷ ಸರ್. ಸರ್ ನೀವು ನಾನು ಕಳಿಸ್ಕೊಡ್ತೀನಿ. ಏನು ಡೀಟೇಲ್ಸ್ ಕಳಿಸ್ಕೊಡ್ತೀನಿ. ನೀವು ಇಷ್ಟು ಈಸ್ಕೊಳ್ಳೋ ಅಂತ ಹೇಳಿದ್ರೆ ನಾನು ಈಸ್ಕೊಬೋತೀನಿ, ನಿಮ್ಮ ಕೆಲಸ ಮುಗಿಸ್ಕೊಡ್ತೀನಿ ಸರ್. ಆಮೇಲೆ ಅಲ್ಲಿ ಡಿಮ್ಯಾಂಡ್ ಮಾಡ್ಕೊಂಡು ಇಲ್ಲ ಸರ್, ಇಲ್ಲ ಕೆಲಸ ಆಗಲ್ಲ ಸರ್. ಇವಾಗ ಅವರು ಇದೆಲ್ಲ ಮಾಹಿತಿ ಹೋಗ್ತೇವೆ. ಹಂಗಲ್ಲ ಸರ್, ಸ್ಮೂತಾಗಿ ಬಂತು ಅಂದರೆ ಮಾಡೋಣ. ಯಾವ್ದಾದ್ರು ಗೊತ್ತಿರೋ ಬಂದರೆ ಹೌದಾಗಿ ನಮ್ಮ ಹೋಗ್ತೀವಿ ಮಾಡ್ಕೋತೀವಿ ಏನೋ ಅಂತಂದರೆ ಮಾಡ್ಕೊಂಡು ಅಂತ ಮಾಡ್ಕೊಂಡು. ನೀವು ಅಂದರೆ ಸರ್, ಇಲ್ಲಾಂದ್ರೆ ಬೇಡ ಸುಮ್ಮನೆ ಬರ್ತೀನಿ ನಾನು. ಯಾಕಂದ್ರೆ ನಮ್ಮೂರು ಬಿಲ್ ಆಗಬೇಕು, ಅದಕ್ಕೆ. ಅಲ್ಲ, ನಿಮ್ಮವ್ರು ತಗೊಬನ್ನಿ. ಎಲ್ಲಾನು ಇದು ಮಾಡಿ ಎಲ್ಲ ಆ ಥರ ಎಲ್ಲ ಮಾಡೋಕ್ಕಲ್ಲ ಸರ್. ಇದೆಲ್ಲ ಹೋಗ್ತಾ ಮಾಹಿತಿಗಳು. ಹೌದು. ಕಷ್ಟ. ಆಯ್ತು ಸರ್. ನಾವು ಯಾವುದು ಮಾಡೋಕ್ಕಾಗಲ್ಲ. ಆಮೇಲೆ ಹೌದು. ಥ್ಯಾಂಕ್ ಯು ಸರ್. ನಿಮ್ಮದು ತಗೊಬನ್ನಿ. ನಿಮ್ಗೆ ಏನಿದೆ ಅದು ಎಲ್ಲರಿಗೂ ಮಾಡೋಕ್ಕಾಗಲ್ಲ. ಇದೆ ಸುಮ್ಮನೆ ಐತೆ ನೋಡಿ. ಒಂದು ಎಷ್ಟು ಒಂದು 1 CR 2 CR ಇದ್ದಾರಲ್ಲ, ಒಂದು 5 ಒಳಗಡೆ ಅಷ್ಟೇ. 5 CR ಹೊಡಿತಲ್ಲ ಸರ್. ಹಾಂ ಸರ್. 5 ಅಂದರೆ 1.25% ಸರ್. 5 ಅಂದರೆ 1%. ಸ್ಟೇಟ್ ಸೆಂಟ್ರಲ್ ಇಲ್ಲ, ಸ್ಟೇಟ್ ಇದೆ ಸರ್. ತಗೊಬನ್ನಿ ಮಾಡ್ಬೋದು. ನನಗೆ ಸೋಮವಾರ ಈ ಶನಿವಾರ ಬರಬೇಕು ಅಂದರೆ ಈ ಶನಿವಾರ ಆಯಿತು. ಆಮೇಲೆ ಮಾಡಿ ಎಲ್ವರ್ಸ್ ಇದೆಯಾ ಸರ್? ಓಕೆ, ತರಿಸ್ತಾ ಇದ್ದೀನಿ. ಸ್ವಲ್ಪ ಅದರಲ್ಲೂ ಮಾಡ್ಕೊಡ್ತೀವಿ. ಏನು ಸ್ಪೆಷಲ್ ಎಲ್ವರ್ಸ್? ಆಯ್ತು ಸರ್. ಓಕೆ, ಥ್ಯಾಂಕ್ ಯು ಸರ್. ವೀಕ್ಷಕರೇ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಿ. ಮೊದಲಿಗೆ ನಮ್ಮ ಪವರ್ ಟಿವಿ ತಂಡ ಈ ಅಕ್ರಮದ ಕುರಿತು ಮಾಹಿತಿ ಸಿಗ್ತಾ ಇದ್ದಂತೆ
ಒಂದು ತಂಡವನ್ನು ರಚನೆ ಮಾಡುತ್ತೆ. ಗುತ್ತಿಗೆದಾರರ ವೇಷದಲ್ಲಿ ಜಲ್ ಜೀವನ್ ಮಿಷನ್ ಕಚೇರಿಗೆ ಎಂಟ್ರಿ ಕೊಡ್ತಾರೆ ನಮ್ಮ ಪ್ರತಿನಿಧಿಗಳು. ಇಲ್ಲಿ ಎಂಟ್ರಿ ಕೊಟ್ಟಂಥ ಸಂದರ್ಭದಲ್ಲಿ ಬೆಂಗಳೂರಿನ ಕಾವೇರಿ ಭವನದ ಕಚೇರಿಯಲ್ಲಿ ಮುತ್ತಾ ಎನ್ನುವಂಥ ಅಧಿಕಾರಿ ಇರ್ತಾರೆ. ಜಲಜೀವನ್ ಮಿಷನ್ನ ಮುಖ್ಯ ಲೆಕ್ಕಾಧಿಕಾರಿ ಮುತ್ತಾ ಎನ್ ಅಂತೇಳಿ ಈ ವ್ಯಕ್ತಿ ಹೆಸರು. ಸರ್ಕಾರಿ ಕಚೇರಿ, ಸರ್ಕಾರಿ ಕೆಲಸ. ಆದರೆ ಈ ವ್ಯಕ್ತಿ ಯಾವ ರೀತಿಯಾಗಿ ಲಂಚವನ್ನು ಪಡಿತಾನೆ, ಒಂದು ಬಿಲ್ಲನ್ನು ಪಾಸ್ ಮಾಡಬೇಕು ಅಂತ ಹೇಳಿದ್ರೆ ಸೀನಿಯಾರಿಟಿ ಇಲ್ಲದೆ ಇದ್ರೂ ಕೂಡ ಒಂದು ಬಿಲ್ಲನ್ನು ಪಾಸ್ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ 2% ಲಂಚ ತಗೊಂಡು ಬಿಲ್ಲನ್ನು ಪಾಸ್ ಮಾಡಿಕೊಡ್ತೀನಿ ಅಂತೇಳಿ ಭರವಸೆಯನ್ನು ಕೊಡ್ತಾನೆ. ನಿಮ್ಮದು ಮಾತ್ರ ಅಲ್ಲ, ಇನ್ಯಾರದೇ ಇದ್ರೂ ತಗೊಂಡು ಬನ್ನಿ ಫೈಲು, ನಾನು ಮೂವ್ ಮಾಡಿಕೊಡ್ತೀನಿ, ಅದಕ್ಕೆ ನಾನೇ ಜವಾಬ್ದಾರಿ ಅಂತಾನೆ ಆತ. ಇಂಥ ಭ್ರಷ್ಟ ಅಧಿಕಾರಿಗಳಿಂದ ಒಂದು ಯೋಜನೆ ಹಳ್ಳ ಹಿಡಿತಾ ಇದೆ. ಸರ್ಕಾರಿ ಕಚೇರಿಯಲ್ಲೇ ಕೂತು ಲಂಚವನ್ನು ಎಣಸೆಣಿಸಿ ತಗೊಳ್ತಾನೆ ಈ ವ್ಯಕ್ತಿ, ಎಣಸೆಣಿಸಿ ತಗೊಳ್ತಾನೆ.